ನಿಮ್ಮ ಬಿಗ್ ಬಾಸ್ ಮೇಲೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಹನುಮಂತನೇ ಅಣ್ಣ. ಹನುಮಂತ್. ಏನಕ್ಕೆ? ಹಳ್ಳಿಯಿಂದ ಬಂದವನಣ್ಣ, ರೈತ, ಅವನಿಗೆ ಕೊಡ್ಬೇಕು. ಎಲ್ಲ ದುಡ್ಡಿರೋರ್ನ ಕರ್ಕೊಂಡ್ಬಿಟ್ರೆ ಬಿಗ್ ಬಾಸ್ ಅವರು ನಮ್ಮ ಹತ್ತ ಬಡವ್ರು ಎಳ್ಕೋಬೇಕಣ್ಣ. ನಾವ್ ಅದಕ್ಕೆ ನಾವು ಹನುಮಂತಗ್ ಸಪೋರ್ಟ್ ಅಣ್ಣ. ಹನುಮಂತ್ ಸಪೋರ್ಟ್ ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. This point to be noted, Your Honor. Are you watching Big Boss? ನಿಮ್ಮ ಪ್ರಕಾರ ಬಿಗ್ ಬಾಸ್ ಮೇಲೆ ಉಸ್ತುವಾರಿ ಯಾರು ಚೆನ್ನಾಗಿ ಮಾಡ್ತಾರೆ? ಇಷ್ಟು ವಾರದಲ್ಲಿ ಯಾರು ಚೆನ್ನಾಗಿ ಮಾಡಿರಿ ಉಸ್ತುವಾರಿನ? ಯಾರು? ಹನುಮಂತ ಅಣ್ಣ ಮಾಡ್ತಾರಣ್ಣ. ಹನುಮಂತ ಮಾಡ್ತಾರಣ್ಣ. ಗಿಂತ ಈ ಸೀಸನ್ ತುಂಬಾ ಚೆನ್ನಾಗೈತಾ ಬಿಗ್ ಬಾಸ್? ಏನು ಚೆನ್ನಾಗಿಲ್ಲ. ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದಾಯ್ತು? ಇಷ್ಟು ವಾರದಲ್ಲಿ ಯಾರು ಹೊರಗಡೆ ಹೋಗ್ಬಾರ್ದಾಯ್ತು? ಅನುಷಾ ಹೋಗ್ಬಾರ್ದಿತ್ತು. ನಿಮ್ಗೆ ಜಗದೀಶ್ ಅಣ್ಣ ಹೋಗ್ಬಾರಿತ್ತ. ಬಿಗ್ ಬಾಸ್ ಮನೇಲಿ ಸೋಂಬರಿ ಯಾರು? ಯಾರು ಗೊತ್ತಿಲ್ಲ ಅಣ್ಣ. ಧನ್ರಾಜ್. ಏನ್ಕೆ ಏನ್ ವಿಡಿಯೋ ಇದು ಎಲ್ಲ ಮಲ್ಗಿರ್ತಾನೆ, ಆಮೇಲೆ ಏನು ಮಾಡಲ್ಲ ಅವನು. ಹನುಮಂತ ಜೊತೆನೆ ಮಾತಾಡ್ಕೊಂಡ್ ಕುತ್ಕೊಂಡಿರ್ತಾನ ಅವನು. ಅದಕ್ಕೆ ಈಗ ಹನುಮಂತ ಮತ್ತೆ ಧನರಾಜ್ ಇಬ್ರು ಮಾಡ್ತಾರಲ್ಲ ಸ್ನೇಹಿತರು, ಫ್ರೆಂಡ್ಶಿಪ್ ನಿಮ್ಗೆ ರಿಯಲ್ ಅನ್ಸುತ್ತೆ ಫೇಕ್ ಅನ್ಸುತ್ತೆ? ರಿಯಲ್ ಅನ್ಸುತ್ತೆ ಅಣ್ಣ. ಹೊರಗಡೆ ಹೋದಾದ್ಮೇಲೆ ಅದೇ ರೀತಿ ಇರ್ತಾರೆ. ಹೋದ ವರ್ಷ ಹೆಂಗೆ ಸಂತು ಪಂತು ಅನ್ನೋರಿದ್ರು, ಈ ವರ್ಷ ಅವ್ರಿಬ್ರು ಅವರಿಬ್ರು. ಹಂಗಾರೆ ನಿಮ್ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ ಫೈನಲ್ ಯಾರ್ಯಾರು ಬರ್ಬೋದು? ಹನುಮಂತರು ಬರ್ತಾರೆ, ಮಂಜಣ್ಣ ಬರ್ತಾರೆ, ತ್ರಿವಿಕ್ರಮಣ್ಣ ಬರ್ತಾರೆ, ಆಮೇಲೆ ಇನ್ಯಾರು ಶಶಿರಣ್ಣ ಬರ್ಬೋದು. ನಂಬರ್ 4 ಬಂದ್ರೆ ಗೌತಮ್ಯ ಕವರಳ ಕುಂದಾಪುರ ಅವ್ರು ಬರ್ತಾರೆ, ಚೈದ್ರಾಕ ಬರ್ತಾರೆ. ಅಷ್ಟು ಜನದಲ್ಲಿ ಯಾರು ಗೆಲ್ಬೋದು? ಹನುಮಂತ ಅಣ್ಣನೇ ಗೆಲ್ಲರಿ. ಹನುಮಂತನೇ. ರನ್ನರ್ ಅಫ್ ಯಾರು ಆಗ್ಬೋದು? ಮಂಜಣ್ಣ ಆಗ್ಬೋದು. ಮಂಜಣ್ಣ ಆಗ್ಬೋದು. A few moments later. ನಿಮ್ಗೆ ಯಾರು ಇಷ್ಟ ಬ್ರೋ? ತ್ರಿವಿಕ್ರಮ್. ಬ್ರೋ ನಿಮ್ಗೆ ಯಾರು ಇಷ್ಟ? ನಮ್ಗೆ ಹನುಮಂತ. ತ್ರಿವಿಕ್ರಮ್ ಯಾಕೆ ಇಷ್ಟ ಬ್ರೋ ನಿಮ್ಗೆ? ಅಂದ್ರೆ ಅವನು ನಿಯತ್ತಾಗಿರ್ತಾರೆ, ಅಂದ್ರೆ ಇದು ಜಾಸ್ತಿ ಕೆಲಸ ಮಾಡಲ್ಲ, ನಿಯತ್ತಾಗಿ ಚೆನ್ನಾಗಿ ಆಡ್ತಾರೆ. ನಿಮ್ ಪ್ರಕಾರ ಯಾರು ಗೆಲ್ಬೇಕಾದ್ರೆ? ನಿಮ್ ಪ್ರಕಾರ ತ್ರಿವಿಕ್ರಮ್ ಗೆಲ್ಬೇಕು. ಈಗ ಭವ್ಯ ಮತ್ತೆ ತ್ರಿವಿಕ್ರಮ್ ಲವ್ ಕೆಮಿಸ್ಟ್ರಿ ವರ್ಕ್ ಆಗೈತಾ ಇಲ್ಲಿ? ವರ್ಕ್ ಆಗೈತೆ. ಅದು ರಿಯಲ್ ಅನ್ಸುತ್ತೆ ನಿಮ್ಗೆ ಫೇಕ್ ಅನ್ಸುತ್ತೆ? ರಿಯಲ್ ಅನ್ಸುತ್ತೆ. ರಿಯಲ್ ನಿಮ್ ಪ್ರಕಾರ? ಇವ್ರ ಪ್ರಕಾರ ಫೇಕ್. 12 seconds later. ಅಂದ್ರೆ ಬಿಗ್ ಬಾಸ್ ಮೇಲೆ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ಅಂದ್ರೆ? ಸ್ಟ್ರಾಂಗ್ ಅಂದ್ರೆ ರಜಿತ್ ಇರ್ಬೋದು. ಅಂದ್ರೆ ಬಿಗ್ ಬಾಸ್ ಮೇಲೆ ಫೇಕ್ ಯಾರು ಇರ್ಬೋದು? ಮೋಕ್ಷಿತ. ಸ್ಟ್ರಾಂಗ್ ಕಂಟೆಸ್ಟೆಂಟ್ ರಜತ್ ಅಂತ ಕೊಟ್ರಿ, ಅವ್ನು 50 ದಿನ ಆದ್ಮೇಲೆ ಬಂದು. ಅಂದ್ರೆ ಹಿಂದೆ ಯಾರು ಇರ್ಲಿಲ್ವಾ ಸ್ಟ್ರಾಂಗ್ ಕಂಟೆಸ್ಟೆಂಟ್? ಹಿಂದೆ ಅಂದ್ರೆ ನಮ್ಮ ಇವರಿದ್ರು, ತ್ರಿವಿಕ್ರಮ್, ಮಂಜಣ್ಣ ಇದ್ರು. ಅವ್ರು ಇವಾಗ ಎಲ್ಲೋ 3 ಜನದ ಗುಂಪು ಜೊತೆ ಸೇರಿ ಮೋಕ್ಷಿತ ಬಿಟ್ಟೋದ್ಮೇಲೆ ಗೌತಮ್ಯ ಜೊತೆ ಸೇರ್ಕೊಂಡು ಅಲ್ಲೇ ಇದ್ಬಿಟ್ಟಿದ್ರೆ ಆಟ ಆಡ್ತಿಲ್ಲ ಅನ್ಸ್ತದೆ. ಅಂದ್ರೆ ರಜತ್ ಬಂದಾದ್ಮೇಲೆ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಸ್ವಲ್ಪ ಸ್ಲೋ ಆಗ್ಬಿಟ್ರು. ಅಂದ್ರೆ ಬರೀ ಮಾತಲ್ಲಿದ್ದಾರೆ ಹೊರತು ಫಿಸಿಕಲ್ ಟಾಸ್ಕ್ ಅಂತ ಏನು ಆಡ್ತಿಲ್ಲ ನಮ್ಮ ಪ್ರಕಾರ. ಜಗದೀಶ್ ಹೇಳ್ತಿದ್ರೆ ಬಿಗ್ ಬಾಸ್ ಒಂದು TRP ಜಾಸ್ತಿ ಆಗೋದು ಕಮ್ಮಿ ಆಗೋದು? ಜಾಸ್ತಿ ಆಗ್ತಿದ್ದಾನ. ಈಗ ಜಗದೀಶ್ ಅವರು ಯಾವ ರೀತಿ ಇಷ್ಟ ಆದ್ರು? ಹಿಂದೆ ಎಲ್ಲ ಒಂದ್ ಕಡೆ ಚರ್ರೆ ಕೊಟ್ರು, ಎಲ್ಲಾರು ಸೈಲೆಂಟ್ ಆಗಿದ್ರು, ಅಣ್ಣ ಒಬ್ರೆ ಹುಲಿ ತರ ಮೇಂಟೈನ್ ಮಾಡ್ತಿದ್ರು. ಯಾವಾಗ ಹನುಮಂತಣ್ಣ ಬಂದು ಎಲ್ಲ ಸೈಲೆಂಟ್ ಆದ್ರು. ಈಗ ಪಾಸಿಟಿವ್ ಅಂತ ಅಂತಿರ್ತಾರೆ ಗೌತಮಿ, ಅವ್ರು ನಿಜವಾಗ್ಲೂ ಪಾಸಿಟಿವ್ ಆಡ್ತಾರ? ಇಲ್ಲ. ಇನ್ನು ಮುಕ್ಕೋಡ ತೆಗಿಬೇಕು, ಇನ್ನು ಮುಕ್ಕೋಡ ತೆಗ್ದಿಲ್ಲ ಅವರು. ಅದೇ ಮುಕ್ಕೋಡ ಕಾಲ್ಸಿ ಬಿಚ್ಚಾಕಿದೀನಿ ಅಂತ ಅಂದ್ರೆ ಇನ್ನು ಮುಕ್ಕೋಡನೇ ಅವ್ರ ಫಸ್ಟ್ ದಿನ ಬಂದಾಗ ಹೇಳಿದ್ರು, ಅವ್ರ ಇನ್ನೇ ನಮ್ಗೆಲ್ಲ ಕಾಣಿಸ್ತಿಲ್ಲ ಮುಕ್ಕೋಡ. ಅದೇ ಹೆಂಗಿದ್ರೆ ಇವಾಗ ಹಂಗೆ ಅವ್ರು ಏನು ಆಟ ಆಡ್ತಿಲ್ಲ. ಈಗ ಓ ಸೀಸನ್ ಗಿಂತ ಈ ಸೀಸನ್ ಚೆನ್ನಾಗಿಲ್ಲ? ಚೆನ್ನಾಗಿಲ್ಲ. 10 ಸೀಸನ್ ಹೊಸ ಬೆಸ್ಟ್ ಸೀಸನ್. ಅದು ಮುಂದೆ ಯಾರಿಲ್ಲ. ಓ ಸೀಸನ್ ಬೆಸ್ಟ್ ಅಣ್ಣ, ಈ ಸೀಸನ್ ಬೇಡ. ನೀ ಪ್ರೀತಿಸೋ ಜನರಿರುವರು.